ತಂಡ ಎಷ್ಟು ಕಷ್ಟಪಟ್ಟಿದೆ ಅಂತ ಚಿತ್ರ ನೋಡಿದ್ರೆ ಗೊತ್ತಾಯ್ತು. ನಿರ್ದೇಶಕರಿಗೆ ಮೊದಲಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತುಂಬಾ ಅದ್ಭುತವಾಗಿ ಈ ಹೊಡಿಬಡಿ ಕಾಲ ಚಿತ್ರವನ್ನು ತರ್ತಾ ಇರೋ ಕಾಲದಲ್ಲಿ ಹಿಂದೆ ರಾಜ್ಕುಮಾರ್ ಸರ್ ಚಿತ್ರಗಳು 3 ವರ್ಷ ಓಡ್ತಿದ್ದು, ಇವತ್ತು ಒಂದು ಚಿತ್ರಮಂದಿರದಲ್ಲಿ 25 ದಿನ ಪೂರೈಸಕ್ಕೆ ಒದ್ದಾಡ್ತಿದ್ದಾವೆ. ಅಂತ ಕಾಲದಲ್ಲಿ ಕರೋನಾ ಟೈಮಲ್ಲಿ ಮೊಬೈಲ್ ಇಂದ ಏನೋ ಒಂದು ಅನಾನುಕೂಲ ಆಯಿತು, ಮಕ್ಕಳು ಹೇಗೆ ಮೊಬೈಲ್ ಅಡಿಕ್ಟ್ ಆಗಿದ್ದು ಅನ್ನೋದನ್ನ ಅತ್ಯದ್ಭುತವಾಗಿ ಒಂದು ಸಂದೇಶದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ಗುರುತಿಸಿದ್ದ 2 ಅಂಶ ಅಂದ್ರೆ ಸ್ವಲ್ಪ ನಮ್ಮ ಯಾರು ಹೇಳಿದಾಗೆ ಲ್ಯಾಗ್ ಆಯಿತು ಅನ್ನೋದೊಂದು, ಮತ್ತೆ ಆ ರಿಸಾರ್ಟ್ ಚಿತ್ರೀಕರಣ ಸಂದರ್ಭದಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಸ್ವಲ್ಪ ಅಷ್ಟೊಂದು ಸ್ಪಷ್ಟವಾಗಿರ್ಲಿಲ್ಲ, ಮತ್ತೆ ಕೊನೆಗೆ ಕನ್ಕ್ಲೂಷನ್ ಕೊಡೋದ್ರಲ್ಲಿ ಅಲ್ಲಿ ಸ್ವಲ್ಪ ಲ್ಯಾಗ್ ಆಯ್ತು ಅಂತ ಅನಿಸ್ತದೆ. ಇವೆರಡು ಪಾಯಿಂಟ್ ಬಿಟ್ರೆ ಓವರ್ ಆಲ್ ಆಗಿ ತುಂಬಾ ಅತ್ಯದ್ಭುತವಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಚಿತ್ರ. ಅದರಲ್ಲೂ ತಂದೆ ಸಾಂಗ್ ಅಂತ ಬಂದಾಗಂತೂ ಕಣ್ಣಲ್ಲಿ ನೀರು ಬಂತು. ಎಲ್ಲಾ ಕಲಾವಿದರಿಗೂ ನಾನು ತುಂಬ ಹೃದಯದ ಧನ್ಯವಾದ ತಲುಪಿಸ್ತೀನಿ. ನಮ್ಮ ಕುಟುಂಬ